ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ನಿಮ್ಮ ಹುಡುಗ ಶಿವಕುಮಾರ್, ಕನ್ನಡ ಕಲರ್ಸ್ಕೋ ಚಾನಲ್ ಹಾಗೂ ಮೈ ಲರ್ನಿಂಗ್ ಪಾರ್ಟ್ನರ್ ಶಿವ. ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಯಶ್-19 ಟಾಕ್ಸಿಕ್ ಟಾಕ್ಸಿಕ್ ಟಾಕ್ಸಿಕ್. ಸೊ ಈ ಟಾಪಿಕ್ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಾ ಇದ್ದೀವಿ ಆಫ್ಟರ್ ಲಾಂಗ್ ಟೈಮ್, ನಿಯರ್ಲಿ ಆಫ್ಟರ್ 2.5 years ಆದಮೇಲೆ ಯಶ್ ಅವರು ಅವರ ಪ್ರಾಜೆಕ್ಟ್ ಅನೌನ್ಸ್ ಮಾಡಿದ್ರು. 9/12ಗೆ ಒಂದು ಟೀಸರ್ ಬಿಟ್ಟರು ಟಾಕ್ಸಿಕ್ ಅಂತ. ಅದಕ್ಕಿಂತ ಮುಂಚೆ ಎಷ್ಟು ಟಾಕ್ಸಿಕ್, ಯಾವ ಮೂವಿ ಮಾಡ್ತಾರೆ, KGF 2 ಆಯಿತು, ಅದಾದಮೇಲೆ ಏನಾಗ್ತಾರೆ, ಹೋಗ್ತಾರೆ, ಅದಾಗ್ತಾರೆ, ಇದಾಗ್ತಾರೆ, ಎಷ್ಟೊಂದು ಕನ್ವರ್ಸೇಷನ್ಸ್ ನಡೀತಾನೆ ಇತ್ತು. ಮೂವಿ ಟೈಟಲ್ ಅನೌನ್ಸ್ ಆಯಿತು ಟಾಕ್ಸಿಕ್ ಅಂತ, ಟೀಸರು ರಿಲೀಸ್ ಆಯಿತು. ಟೀಸರಲ್ಲಿ 10/4/2025 ರಿಲೀಸ್ ಅಂತ ಡೇಟು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಬಟ್ ನಾವು ಏನು ಅರ್ಥ ಮಾಡ್ಕೊಬೇಕು ಅಂದರೆ ಯಶ್-19 ಟಾಕ್ಸಿಕ್ ಅಂತ ಯಾಕೆ ಟೈಟಲ್ ಇಟ್ಟರು? ಏನಾರು ಇಡ್ಬೋದಾಯ್ತಲ್ಲ. ಒಂದಿಷ್ಟ ಹೇಳ್ತೀನಿ, ನಾನು ಕೂತಿದ್ದೀನಿ ಅಂದರೆ ಅದು ನೀವು ಕೊಟ್ಟಿರೋ ಧೈರ್ಯದಿಂದ, ಹಂಗಂತ ನಾನು ರಿಲ್ಯಾಕ್ಸ್ ಆಗಿ ಕೂತಿಲ್ಲ. ನೀವು ಕೊಟ್ಟಿರೋ ಸಕ್ಸಸ್ಸು ಜವಾಬ್ದಾರಿ ಅಂತ ತಿಳ್ಕೊಂಡು ಇನ್ನು ಮುಂದೆ ಹೋಗಿ ಕೆಲಸ ಮಾಡಬೇಕು ಅಂತ ಮುಂದಿನ ಹಂತಕ್ಕೋಸ್ಕರ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ, ಕೆಲಸ ಮಾಡ್ತೀನಿ. ನನಗೆ ಗೊತ್ತು, ತಾಳ್ಮೆ ಇಟ್ಕೊಳ್ಳಿ. ನಾನು ಯಾವತ್ತೂ ಅನೌನ್ಸ್ಮೆಂಟ್ ಅಂತ ಹೇಳಿಲ್ಲ. ತುಂಬ ಜನ ಅವ್ರ ಖುಷಿಲೇ ಪ್ರತಿ ಹಬ್ಬ ಬಂದಾಗ, ಯಾವುದೇ ತಿಂಗಳು ಬಂದಾಗಲೂ ಈ ತಿಂಗಳು ಅಪ್ಡೇಟು ಅಂತ ಹೇಳಿ ನಿಮಗೆ ಆ ಪೇಷನ್ಸ್ ಲೆವೆಲ್ ಹೋಗ್ತಿದೆ. ಪವರ್ಫುಲ್. ಟಾಕ್ಸಿಕ್ ಅಂದರೆ ಕನ್ನಡದಲ್ಲಿ ವಿಷಕಾರಿ, ಮೀನ್ಸ್ ಇಟ್ ರಿಸೆಂಬಲ್ಸ್ ಅ ಪಾಯ್ಸನ್ ಆರ್ ಸಮ್ ಟಾಕ್ಸಿಸಿಟಿ ಅಲ್ವಾ. ಬಟ್ ಇನ್ನೊಂದೇನೆಂದರೆ ದೇ ಹ್ಯಾವ್ ಗಿವನ್ ಎ ಟ್ಯಾಗ್ ಲೈನ್ ಆಫ್ ಫೇರಿ ಟೇಲ್ ಫಾರ್ ಗ್ರೋನಪ್ಸ್ಗೆ ವಯಸ್ಕರಿಗೆ ಒಂದು ಫೇರಿ ಟೇಲ್ ಅಂತ ಹೇಳ್ತಾ ಇದ್ದಾರೆ. ಬಟ್ ವೈ ಯಶ್ ಸೆಡ್ ಕಪಲ್ ಆಫ್ ಮಂತ್ಸ್ ಬ್ಯಾಕ್, ನಾನು ಟೈಮ್ ತೊಗೊತಾ ಇದ್ದೀನಿ, ಒಂದು ಪ್ರಾಜೆಕ್ಟ್ ಜೊತೆ ಬರ್ತೀನಿ. ವೆನ್ ಐ ಕಮ್ ವಿತ್ ಒನ್ ಪ್ರಾಜೆಕ್ಟ್, ದಟ್ ಪ್ರಾಜೆಕ್ಟ್ ವಿಲ್ ಮೇಕ್ ಯು ಗೈಸ್. ಒಂದಂತೂ ನಿಜ, ಜನ ನಮಗೇನು ಶಕ್ತಿ ಕೊಟ್ಟು ಬೆಳೆಸಿದ್ದಾರೆ, ಅವರು ಏನು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ನಾನು ನಂಬೋದು ಒಂದೇ, ಎಲ್ಲರೂ ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾರೆ. ಆ ದುಡ್ಡಿಗೊಂದು ವ್ಯಾಲ್ಯೂ ಇರಬೇಕು, ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಇಡೀ ದೇಶ ಅಥವಾ ಇಡೀ ಜಗತ್ತು ನೋಡ್ತಾ ಇದೆ. ಆ ಜವಾಬ್ದಾರಿ ನನಗಿದೆ. ದೇವ್ರ ಸನ್ನಿಧಾನ, ಸುಮ್ಮನೆ ನಾನು ತೇಲ್ಸೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ, ಭಾಳ ದಿನದಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಿ, ಅವರೆಲ್ಲರೂ ಖುಷಿ ಪಡೋ ರೀತಿ ಕೆಲಸ ಆಗುತ್ತೆ. ನಾನು ಹೇಳಿದ್ನಲ್ಲ, ನಮ್ಮ ಜವಾಬ್ದಾರಿ ಇದೆ. fulfilled. I also know that I've been taking time and the time is delaying many things, but I want to come with a proper project. ಅಂತ ಯಾಕೆ ಹೇಳಿದ್ರು? Why did he say like that? ಅಲ್ವಾ? One of the things what we can understand or what we can come to a conclusion is Yash is such a brilliant actor and a star. Not with respect of acting I'm talking about. ಯಾವ ಥರದಲ್ಲಿ ಹೇಳ್ತಾ ಇದ್ದರೆ I'm talking about where he is able to ಅಂಡರ್ಸ್ಟ್ಯಾಂಡ್ ವಾಟ್ ಪೊಸಿಷನ್ ಈಸ್ ಇನ್. ಒಂದು KGF 2 ಬಂತು ಅಂತ ಈಸ್ ನಾಟ್ ಟೇಕಿಂಗ್ ಇಟ್ ಲೈಟ್ಲಿ ಆರ್ ಒಂಥರ ವೇಗಕ್ಕೆ ತೊಗೊತಿಲ್ಲ. ಹಿ ಹ್ಯಾಸ್ ಟೇಕನ್ ಇಟ್ ಫುಲ್ಲಿ ವಿತ್ ಕನ್ವಿಕ್ಷನ್. ವಾಟ್ ಹಿ ಹ್ಯಾಸ್ ಡನ್, 1000 crores ಮೂವಿ ಎಲ್ಲ ಸುಮ್ಮನೆ ಅಲ್ಲ ಬಾಸ್. ನಥಿಂಗ್, ನೋ ಮೂವಿ ಹ್ಯಾಸ್ ಗಾಟನ್ such a huge box office collection ಅಂತೂ ಮಾಡಿಲ್ಲ. such a huge success ಯಾರು ಕೊಡೋಕ್ಕಾಗ್ತಿಲ್ಲ. 1000 crores from South India and the whole India is shaken. Other thing is that ಈ ಗೀತು ಮೋಹನ್ ದಾಸ್ ಅಂದರೆ ಯಾರು? ಯಾಕೆ ಮಲಯಾಳಂ ಡೈರೆಕ್ಟ್ರು? ಅದು ಅಲ್ಲದೆ only 3 she has done 1 short movie and 2 movies, and vice she has been, ಅಂದರೆ ಈ ಮೂವಿ ಅವ್ರಿಗೆ ಯಾಕೆ ಹೋಯ್ತು ಅಂತ ನೋಡೋಕ್ಕೆ ಹೋದರೆ, ಗೀತು ಮೋಹನ್ ದಾಸ್ ಈಸ್ ಆ್ಯನ್ ಆ್ಯಕ್ಟ್ರೆಸ್. ಅವರು ಪ್ರೊಫೆಷ್ನಲಿ ಶಿ ಈಸ್ ಆ್ಯನ್ ಆ್ಯಕ್ಟ್ರೆಸ್, ಅವರು ಆ್ಯಕ್ಟರ್ ಕೂಡ. ಬಟ್ ಬೈ ಪ್ಯಾಷನ್ ಶಿ ಈಸ್ ಅ ಡೈರೆಕ್ಟರ್ ಆಲ್ಸೋ. ಶಿ ಈಸ್ ಒನ್ ಲೇಡಿ ಹೂ ಹ್ಯಾಸ್ ವನ್ ದ ನ್ಯಾಷನಲ್ ಅವಾರ್ಡ್ ಫಾರ್ ಹರ್ ಮೂವಿ ಆಲ್ಸೋ, ಫಸ್ಟ್ ಮೂವಿ ಓನ್ಲಿ. ಲಯರ್ಸ್ ಡೈಸ್ ಅಂತ ಒಂದು ಮೂವಿ ಮಾಡಿದ್ದಾರೆ. ದಟ್ ಮೂವಿ ಟಾಕ್ಸ್ ಅಬೌಟ್ ಒಂದು ಮದುವೆ ಆಗಿರೋಂಥ ಹೆಂಗಸು ತನ್ನ ಗಂಡನ ಹುಡ್ಕೊಂಡೋಗಿ ತಾನು ಕೂಡ ಕಳೆದೋಗುವಂಥ ಸ್ಟೋರಿ. ಸೊ ಆ ಮೂವಿಗೆ ಸ್ಪೆಷಲ್ ನ್ಯಾಷನಲ್ ಅವಾರ್ಡ್ ಬಂದಿದೆ. ಇನ್ನೊಂದು ಬಿಟ್ಟು ಮುತೂನ್ ಅಂತ ತೆಲುಗು ಮಲಯಾಳಂ ಮೂವಿ. ಶಿ ಹ್ಯಾಸ್ ಡನ್ 2 movies and third movie is Toxic. Prior to that she has done one short movie which has got even premiered on festivals also. In one of her interviews she has said to one of the interviewer that it's a complete gangster movie ಅಂತ. ಅದು ಒಂದು ಲೇಡೀಸ್ ಪರ್ಸ್ಪೆಕ್ಟಿವ್ ಅಲ್ಲಿರೋ ಗ್ಯಾಂಗ್ಸ್ಟರ್ ಮೂವಿ ಅಂತ ಹೇಳಿದ್ದಾರೆ. ಸೊ ಐ ವಾಂಟ್ ಟು ಸೀ ಇಟ್ ಇಸ್ ನಾಟ್ ದ್ಯಾಟ್ ಲೇಡೀಸ್ ಡೈರೆಕ್ಟರ್ ಜೆಂಟ್ಸ್ ಡೈರೆಕ್ಟರ್ ಅಂತಲ್ಲ,
Just want to see her side of the angle, how she might gonna show Yash, right? And it's gonna be 1 year, ಇನ್ನೊಂದು ವರ್ಷ ಕಾಯ್ದ್ರೆ ಏಪ್ರಿಲಲ್ಲಿ, ನೆಕ್ಸ್ಟ್ ಏಪ್ರಿಲಲ್ಲಿ ವಿಲ್ ಬಿ ಏಬಲ್ ಟು ಸಿ. ಟಾಕ್ಸಿಕ್ ಟೀಸರು ಬ್ರೇಕ್ ಡೌನ್ ಮಾಡೋಂಗಿದ್ರೆ, ನಾನು ಟಾಕ್ಸಿಕ್ ಟೀಸರ್ ಒಂದು 4 ಸತಿ ಅಟ್ಲೀಸ್ಟ್ ರಿಲೀಸ್ ಆದಾಗ ನೋಡಿದ್ದೀನಿ. ಮತ್ತೆ ಇವಾಗ ವೀಡಿಯೋ ಮಾಡೋಕ್ಕೋಸ್ಕರ ಇನ್ನೊಂದು ಸತಿ 1-2-3 ಸತಿ ನೋಡಿದೆ. ನೋಡೋಕ್ಕೋದ್ರೆ ಸ್ಟಾರ್ಟಿಂಗಲ್ಲಿ ಸರ್ಕಸ್ದು ಅಥವಾ ಯಾವುದೋ ಇವೆಂಟು ಟಿಕೆಟ್ಸ್ ಥರ ಸ್ಟಾರ್ಟ್ ಆಗ್ತಾ ಇರುತ್ತೆ ಅಲ್ವಾ. ಸೊ KVM ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಹಿಯರ್ ಎಷ್ಟು ಮಾನ್ಸ್ಟರ್ ಮೈಂಡ್ ಅಂತ ಪ್ರೊಡಕ್ಷನ್ ಹೌಸ್ದು ನೇಮ್ದು ಕಾರ್ಡ್ ಬರುತ್ತೆ. ಅದಾದಮೇಲೆ ಗೀತು ಮೋಹನ್ ದಾಸ್ ಅಂತ ಬರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಟಿಕೆಟಲ್ಲೂ ಅಡ್ಮಿಟ್ ಒನ್ ಅಂತಿದೆ. ವೈ ದಟ್ ಈಸ್ ಅಡ್ಮಿಟ್ ಒನ್? ಯಾಕೆ ಒಂದಿನ ಅಡ್ಮಿಟ್ ಮಾಡಬೇಕು? ಒಂದೇ ಅಡ್ಮಿಟ್ ಅಂತ ಯಾವ ಪರ್ಸನ್ಗೆ ಹೇಳ್ತಿದ್ದಾರೆ ಆ ಟಿಕೆಟಲ್ಲಿ? ಇಟ್ ಈಸ್ ಶೋಯಿಂಗ್ ಒನ್ ಟಿಕೆಟಲ್ಲಿ ಅಡ್ಮಿಟ್ ಒನ್ ಅಂತ ತೋರಿಸಿ, ಒಂದೊಂದರಲ್ಲಿ ಕ್ಲಿಯರ್ ಆಗಿದೆ, ಒಂದೊಂದರಲ್ಲಿ ಗ್ರೇ ಆಗಿದೆ. ಯಾಕೆ ಅಡ್ಮಿಟ್ ಒನ್ ಅಂದಿದೆ? ಯಾಕೆ ಇದು ಅಷ್ಟು ಮಾಸ್ ಆಗಿ ಒಂಥರ ಬೇರೆ ಥರ ಗನ್ ಇಟ್ಕೊಂಡಿದ್ದಾರೆ ಯಶು? ಸೊ ವಾಟ್ ಈಸ್ ದ ಸ್ಟೋರಿ ಬಿಹೈಂಡ್ ಇಟ್ ಅಂತ. ಸೊ ಒನ್ ಥಿಂಗ್ ವಾಟ್ ಐ ಕ್ಯಾನ್ ರಿಯಲೈಸ್ ಅಂದರೆ, ಅಲ್ಲಿ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಟು ಡೂ ವಿತ್ ದ ಕಂಪ್ಲೀಟ್ ಒಂದು ಮಾಫಿಯಾ ಕಲೋನ್ನೇ ಮಾಡೋ ಥರ ಇದೆ. ಹಾಗೂ ಆ ಕ್ಲಾನ್ನೇ ಹೀಲ್ ಬಿ ಟ್ರೈಂಗ್ ಟು ಕಂಪ್ಲೀಟಾಗಿ ಅವನ್ನ ನಿರ್ನಾಮ ಅಥವಾ ಡೆಸ್ಟ್ರಾಯ್ ಮಾಡೋ ಥರ ಇರ್ಬೋದು. ಆ್ಯಂಡ್ ಹಿಸ್ ಸ್ಟೈಲ್ ಆ್ಯಂಡ್ ಹಿಸ್ ಅಂದರೆ ಆರಾ ವೈಬ್ಸು ಎಲ್ಲ ಇಟ್ ಈಸ್ ಶೋಯಿಂಗ್ ಎಕ್ಸ್ಟ್ರೀಮ್ಲಿ ಗುಡ್ ಆಗಿ ಕಾಣಿಸ್ತಿದೆ. ಆ್ಯಂಡ್ ಹಿ ಈಸ್ ಏಬಲ್ ಟು ಪೋರ್ಟ್ರೇ ಹಿಮ್ಸೆಲ್ಫ್ ಆಲ್ಸೋ ಇನ್ ಸಚ್ ಅ ಹೈ ಆ್ಯಟಿಟ್ಯೂಡ್. ಯಶು ವಿ ನೀಡ್ ಟು ಅಪ್ರಿಷಿಯೇಟ್ ಹಿಮ್. ಇದು ಟೀಸರ್ದು ಬ್ರೇಕ್ ಡೌನ್ ಆದರೆ, ಇನ್ನೊಂದು ವಿಷಯ ಏನಂದರೆ, KGF 3 ಬರಲ್ವಾ ಅಂತಲೇ ಒಂದು ಡೌಟಲ್ಲಿದ್ದಾರೆ. KGF 3 ಏನಾಗ್ಬೋದು? KGF 3 ಬರುತ್ತಾ? ಆಲ್ರೆಡಿ ಸಲಾರ್ ಸಕ್ಸಸ್ಸಿಂದ ಪ್ರಶಾಂತ್ ನೀಲ್ ಆಲ್ರೆಡಿ ಇನ್ನೂ ತುಂಬ ಬ್ಯುಸಿ ಆಗಿದ್ದಾರೆ. ಆ್ಯಂಡ್ KGF 3 ಬಗ್ಗೆ ಯಶು ಕೂಡ ಎಷ್ಟೊಂದು ಕಡೆ ಹೇಳಿದ್ದಾರೆ, ಐ ಡೋಂಟ್ ನೋ, ವಿ ಡಿಂಟ್ ಹ್ಯಾವ್ ಎನಿ ಪ್ಲ್ಯಾನ್, ಅಥವಾ ಇಟ್ ಮೈಟ್ ಹ್ಯಾಪನ್ ಸಮ್ ಟೈಮ್ ಇನ್ ದ ಫ್ಯೂಚರ್ ಅಥವಾ ಹೇಗೆ ಅಂತ ಹೇಳ್ತಾರೆ. ಬಟ್ ದ ಕ್ಲಾರಿಟಿ ವಾಟ್ ಹಿ ಹ್ಯಾಸ್ ಆನ್ ಹಿಸ್ ಲೈಫ್, ಆ್ಯಂಡ್ ಆಲ್ಸೋ ಏನು ಮಾಡಬೇಕು, ವಾಟ್ ಐ ಶುಡ್ ಡೂ ಇನ್ ದ ಕಮಿಂಗ್ ಡೇಸ್. ಆ್ಯಂಡ್ ಮಫ್ತಿ ಮೂವಿ ಡೈರೆಕ್ಟ್ ಮಾಡಿದ್ರು ಕೂಡ ಅವ್ರದ್ದು ಮೂವಿ ಜೊತೆ ಬರುತ್ತೆ ಅಂತ ಹೇಳಿದ್ರು, ಬಟ್ ಇಟ್ ಡಿಂಟ್ ಕಮ್. as there is something ಯಶ್ is working on. I think ಯಶ್ ಒಂದು ಪ್ಲಾಟ್ಯೂ ಇದ್ದಾರೆ. he is on that plateau, ಅಂದರೆ ಒಂದು ಪ್ಲೇನ್ ಜಾಗದಲ್ಲಿ. ಸೊ ವೇರ್ he is able to understand everything what and all is going through, and he will take our industry to the next level. Not in terms of ಹೇಗೆ ಮೂವಿನ ಇದು ಮಾಡಬೇಕು ಅಂತಲ್ಲ, ಬಟ್ ಹೌ ಟು ಪೊಸಿಷನ್ ದ ಮೂವಿ ಆ್ಯಂಡ್ ಹೌ ಟು ಗೆಟ್ ದ ಮೂವೀಸ್ ಟು ಅ ನೆಕ್ಸ್ಟ್ ಲೆವೆಲ್ ಇನ್ ಟರ್ಮ್ಸ್ ಆಫ್ ರೆವಿನ್ಯೂ. ಒಂದು 100 ಕೋಟಿ ಮೂವಿ ತೋರಿಸೋದಿರ್ಬೋದು, ಒಂದು 1000 ಕೋಟಿ ಮೂವಿ ತೋರಿಸೋದಿರ್ಬೋದು, ಒಂದು 2000 ಕೋಟಿ ಕೂಡ ಮಾಡಿಸುವಂಥ ಮೂವಿ ಯಶು ಮಾಡೋ ಚಾನ್ಸ್ ಇದೆ. ಆ್ಯಂಡ್ ಹಿ ಹ್ಯಾಸ್ ಸಚ್ ಅ ಕ್ಯಾಲಿಬರ್ ಆ್ಯಂಡ್ ಈಸ್ ಸೊ ಫೋರ್ ಇದೆ ಅವ್ರಿಗೆ. ಫೋರ್ ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಇದೆ. ವಿ ನೀಡ್ ಟು ಅಪ್ರಿಷಿಯೇಟ್ ದ್ಯಾಟ್. ಎಲ್ಲೂ ಕನ್ನಡ ಇಂಡಸ್ಟ್ರಿ ಮಾಡೋಕ್ಕಾಗ್ದಿರೋನ್ನ ಹಿ ಹ್ಯಾಸ್ ಶೋನ್ ಇಟ್ ಆ್ಯಂಡ್ ಇಟ್ಸ್ ಪುಟ್ ದಟ್ ಫ್ಲಾಗ್ ಸ್ಟ್ರಾಂಗ್ಲಿ, ಆ್ಯಂಡ್ ದ ಹೋಲ್ ಇಂಡಿಯಾ ನೋಸ್ ಯಶ್ ಆಸ್ ರಾಕಿ ಬಾಯ್. ಸೊ ವಿ ಕ್ಯಾನ್ ವಿಶ್ ಹಿಮ್ ಆಲ್ ದ ಬೆಸ್ಟ್. ಆ್ಯಂಡ್ ಟಾಕ್ಸಿಕ್ ಆದಮೇಲೆ ನೆಕ್ಸ್ಟ್ ಯಾವ ಮೂವಿ KGF 3 ಬರುತ್ತೆ. ಐ ಆಮ್ ಆಲ್ಸೋ ವೇಟಿಂಗ್. ಇನ್ಯಾವ್ದು ಬೇರೆ ಯಾವ್ದಾದ್ರು ಟಾಪ್ ಡೈರೆಕ್ಟರ್ ಬರುತ್ತೆ, ಐ ಆಮ್ ಆಲ್ಸೋ ವೇಟಿಂಗ್. ದೇರ್ ಆರ್ ಮೆನಿ ರೂಮರ್ಸ್, ರೈಟ್? ಸೊ ಲೆಟ್ ಅಸ್ ಹೋಲ್ಡ್ ಆನ್ ಟು ಅವರ್ ಹಾರ್ಸಸ್ ಆ್ಯಂಡ್ ಲೆಟ್ ಅಸ್ ಸಿ ವಾಟ್ he will bring to the table.